ಇವತ್ತಿನ ವಿಡಿಯೋದಾಗ ಚರ್ಚೆ ಮಾಡೋಣ ಸಿಂಹನಾದ ಗುಗ್ಲು ಬಗ್ಗೆ. ಇದಕ್ಕೆ ನೋಡ್ರಿ ವಾತಾರಿ ಗುಗ್ಲು ಅಂತಾನು ಕರೀಲಾಗ್ತೈತಿ. ಸಿಂಹನಾದ ಗುಗ್ಲು ಅಂದ್ರೆ ಏನು, ಅದರೊಳಗೆ ಪ್ರಮುಖ ಘಟಕ ದ್ರವ್ಯ ಕೀ ಇಂಗ್ರೀಡಿಯೆಂಟ್ಸ್ ಏನೇನು ಇರ್ತಾವು, ಯಾವ ಸಮಸ್ಯೆಯನ್ನು ಗುಣಪಡಿಸ್ಲಿಕ್ಕೆ ನಿಮ್ ಡಾಕ್ಟರ್ ನಿಮ್ಗೆ ಇದನ್ನ ಬರೆದು ಕೊಡ್ತಾರೆ, ಡಾಕ್ಟರ್ ನಿಮ್ಗೆ ಇದನ್ನ ಯಾವ ಪ್ರಮಾಣದ ಸೇವನೆ ಮಾಡ್ಲಿಕ್ಕೆ ಹೇಳ್ತಾರೆ, ಎಷ್ಟು ದಿನದ ಮಟ್ಟ ನೀವು ಇದ್ರ ಸೇವನೆ ಮಾಡ್ಬೋದು, ಇದನ್ನ ತಗೊಂಡಾದ್ಮೇಲೆ ನಿಮ್ಗೆ ಏನೇನು ಸೈಡ್ ಇಫೆಕ್ಟ್ ಆಗ್ಬೋದು, ಯಾರು ಇದನ್ನ ಬಳಸ್ಲಿಕ್ಕೆ ಹೋಗ್ಬಾರ್ದು, ಇದ್ರ ಮೂಲ್ಯ ಎಷ್ಟು, ಎಲ್ಲಿಂದ ನೀವು ಇದನ್ನ ಖರೀದಿ ಮಾಡ್ಬೋದು, ಕಂಪ್ಲೀಟ್ ಮಾಹಿತಿ ನಾನು ನಿಮಗೆ ಈ ವಿಡಿಯೋದ ತಿಳಿಸ್ಕೊಡ್ತೀನಿ. ವಿಡಿಯೋ ಸ್ಟಾರ್ಟಿಂಗ್ ಲಿಂದ ಎಂಡ್ ತನಕ ಮಿಸ್ ಮಾಡದೆ ನೋಡಿ. ನಮಸ್ಕಾರ ಸ್ನೇಹಿತರೆ, ನೀವು ನೋಡ್ತಾ ಇದ್ದಾರೆ ಯೂಟ್ಯೂಬ್ ಚಾನಲ್ ವೆಂಕಟೇಶ್ ಎಚ್ ಪೂಜಾರ್, ಮತ್ತೆ ನಾನು ಡಾಕ್ಟರ್ ವೆಂಕಟೇಶ್ ಎಚ್ ಪೂಜಾರ್. ಬನ್ನಿ ಇವತ್ತಿನ ಚರ್ಚೆಯನ್ನು ಶುರು ಮಾಡೋಣ. ಸಿಂಹನಾದ ಗುಗ್ಲು ನೋಡ್ರಿ, ಇದು ಒಂದು ಕ್ಲಾಸಿಕಲ್ ಆಯುರ್ವೇದಿಕ್ ಮೆಡಿಸಿನ್. ಕ್ಲಾಸಿಕಲ್ ಆಯುರ್ವೇದಿಕ್ ಮೆಡಿಸಿನ್ ಅಂದ್ರೆ ಯಾವ ಮೆಡಿಸಿನ್ಸ್ ಬಗ್ಗೆ ನಮ್ಮ ಆಯುರ್ವೇದಿಕ್ ಸಂಹಿತ ಆಗಿರ್ಬೋದು, ಗ್ರಂಥ ಆಗಿರ್ಬೋದು, ಟೆಕ್ಸ್ಟ್ ಬುಕ್ಸ್ ಆಗಿರ್ಬೋದು, ಅದ್ರ ಒಳಗಡೆ ಉಲ್ಲೇಖ ಸಿಗ್ತೈತಿ. ಯಾವ ರೀತಿ ಇದನ್ನ ತಯಾರು ಮಾಡಬೇಕು, ಯಾವ ರೋಗಿ ಕೊಡಬೇಕು, ಯಾರು ಕೊಡಬಾರ್ದು, ಕಂಪ್ಲೀಟ್ ಮಾಹಿತಿ ಮೊದ್ಲಿಂದ ನಮ್ಮ ಆಚಾರ್ಯದವರು ಬರೆದಿಟ್ಟಿರ್ತಾರೆ. ಅದ್ರ ಸಂಬಂಧ ಇದಕ್ಕೆ ಕ್ಲಾಸಿಕಲ್ ಆಯುರ್ವೇದಿಕ್ ಮೆಡಿಸಿನ್ ಅಂತ ಕರೀಲಾಗ್ತೈತ್ರಿ. ಮತ್ತೆ ಸಿಂಹನಾದ ಗುಗ್ಲು ಏನೈತ್ ನೋಡ್ರಿ, ಇದ್ರ ಪ್ರಮುಖತಃ ಉಪಯೋಗ ಎಲ್ಲಿ ಮಾಡ್ತಾರಪ್ಪ ಅಂದ್ರೆ, ನಿಮ್ಗೆ ಏನ್ರ ಮೈ ಕೈ ನೋವಾಗಕ್ ಕುಂತೈತೆ ಅಂದ್ರ, ಇಲ್ಲ ಪಾಚನ ತಂತ್ರ ಸಂಬಂಧಿತ ಏನ್ರ ರೋಗ ಐತಂದ್ರ, ಇಲ್ಲ ಶ್ವಾಸಕೋಶ ಸಂಬಂಧಿತ ಏನ್ರ ನಿಮ್ಗೆ ತ್ರಾಸ ಆಗಕ್ ಕುಂತೈತೆ ಅಂದ್ರ ಅಲ್ಲಿ ಇದನ್ನ ಪ್ರಮುಖತಃ ಬಳಸಲಾಗ್ತೈತ್ರಿ. ಈಗ ಮಾತಾಡೋಣ ಇದ್ರದ್ದು ಕೀ ಇಂಗ್ರೀಡಿಯೆಂಟ್ಸ್ ಘಟಕ ದ್ರವ್ಯದ ಬಗ್ಗೆ. ಸೊ ನೋಡ್ರಿ, ಇದ್ರೊಳಗ ಹರಿತಕಿ ಒಂದು ಭಾಗದಾಗ ಇರ್ತೈತಿ, ವಿಭಿತಕಿ ಒಂದು ಭಾಗದಾಗ ಇರ್ತೈತಿ, ಆಮ್ಲಕಿ ಒಂದು ಭಾಗದಾಗ ಇರ್ತೈತಿ, ಶುದ್ಧ ಗಂಧಕ ಒಂದು ಭಾಗನಾಗ ಇರ್ತೈತಿ, ಶುದ್ಧ ಗುಗ್ಲು ಒಂದು ಭಾಗದಾಗ ಇರ್ತೈತಿ, ಮತ್ತೆ ಎರೆಂಡ ತೈಲ 4 ಭಾಗದಾಗ ಇರ್ತೈತ್ರಿ. ಇವನ್ನೆಲ್ಲ ಇಂಗ್ರೀಡಿಯೆಂಟ್ಸ್ ಅನ್ನ ಸೇರಿ ಇದನ್ನ ತಯಾರು ಮಾಡ್ಲಾಗ್ತೈತ್ರಿ. ಈಗ ಮಾತಾಡೋಣ ಇದ್ರದ್ದು ಇಂಡಿಕೇಶನ್ ಬಗ್ಗೆ. ಅಂದ್ರೆ ಡಾಕ್ಟರ್ ನಿಮ್ಗೆ ಯಾವ ರೋಗವನ್ನು ಗುಣಪಡಿಸ್ಲಿಕ್ಕೆ ಇದನ್ನ ಬರೆದು ಕೊಟ್ಟಿರ್ತಾರೆ. ಒಂದೇದ್ ನೋಡ್ರಿ, ನಿಮ್ಗ ರೂಮಾಟೋಯ್ಡ್ ಆರ್ಥರೈಟಿಸ್ ಆಮವಾದ ಸಮಸ್ಯೆ ಐತಂದ್ರ ನಿಮ್ ಡಾಕ್ಟರ್ ನಿಮ್ಗೆ ಇದನ್ನ ಬರೆದು ಕೊಟ್ಟಿರ್ತಾರೆ. ಅಂದ್ರ ಕೈ ಕಾಲು ನಿಮ್ಗೆ ಬಹಳ ಹಿಡ್ಕೊಂಡ್ಬಿಡ್ತಾವ, ಕುಂತ್ರ ಅಂದ್ರೆ ಹೇಳಕ್ ಆಗಂಗಿಲ್ಲ, ಎದ್ರ ಕುಂದ್ರಕ್ ಆಗಂಗಿಲ್ಲ, ಬೆಳಿಗ್ಗೆ ಎದ್ದ ತಕ್ಷಣ ಕಾಲು ಹಿಡ್ಕೊಂಡ್ಬಿಡ್ತಾವ, ಒಟ್ಟ ಮಿಸ್ಗಾಡಕ್ ಆಗಂಗಿಲ್ಲ, ಅದಕ್ಕೆ ಆಮವಾದ ಸಮಸ್ಯೆ ಅಂತಾರ್ರಿ. ಇಲ್ಲ ನಿಮ್ಗ ಸ್ಕ್ಲಿರೋಸಿಸ್ ಸಮಸ್ಯೆ ಐತಂದ್ರ, ಸ್ಕ್ಲಿರೋಸಿಸ್ ನೋಡ್ರಿ ಇದು ಒಂದು ಆಟೋ ಇಮ್ಯೂನ್ ಡಿಸಾರ್ಡರ್ ರೀ. ಇದ್ರಾಗ ಏನಾಗುತ್ತಪ್ಪ ಅಂದ್ರೆ ನಿಮ್ ತ್ವಚಾ ಒಳಗಡೆ ಬ್ಲಡ್ ವೆಸಲ್ಸ್ ಏನಿರ್ತಾವ ನೋಡ್ರಿ, ಅದಕ್ಕೆ ಏನ್ರ ಇಂಜರಿ ಆದ್ರೆ ಈ ಸಮಸ್ಯೆ ನಿಮ್ಗೆ ಆಗ್ತೈತಿ. ಇಲ್ಲ ನಿಮ್ಗ ಸ್ಪಾಂಡಿಲೈಟಿಸ್ ಸಮಸ್ಯೆ ಐತಂದ್ರ, ನಿಮ್ ಬಾಟಿಬ್ರ ಒಳಗ ಬಾವು ಬಂತಂದ್ರ, ಇಲ್ಲ ನಿಮ್ ಬ್ರಾಂಕಿಯಲ್ ಆಸ್ತಮಾ ಸಮಸ್ಯೆ ಐತಂದ್ರ, ಇಲ್ಲ ನಿಮ್ಮ ಮೈಯಾಗ ಬಹಳ ವಿಪರೀತ ನೋವಾಗಕ್ ಕುಂತೈತಿ, ಲೈಟ್ ಆಗಿ ಬಾವು ಬಂದೈತಂದ್ರ, ಇಲ್ಲ ನಿಮ್ಗೆ ಡಯಾಬಿಟೀಸ್ ಸಮಸ್ಯೆ ಐತಂದ್ರ, ಇಲ್ಲ ನಿಮ್ಗೆ ಆಸ್ಟಿಯೋ ಆರ್ಥರೈಟಿಸ್ ಸಂಧಿಗತ ವಾತ ಸಮಸ್ಯೆ ಐತಂದ್ರ, ಈ ಎಲ್ಲ ಸಮಸ್ಯೆಯನ್ನು ಗುಣಪಡಿಸ್ಲಿಕ್ಕೆ ನಿಮ್ ಡಾಕ್ಟರ್ ಬರೆದು ಕೊಡ್ತಾರ. ಇದನ್ನು ಕೂಡ ಬಿಟ್ಟು ಬಹಳಷ್ಟು ಹಲವಾರು ಕಂಡೀಷನ್ಸ್ ಅದಾವ್ರಿ, ಎಲ್ಲಿ ನಿಮ್ ಡಾಕ್ಟರ್ ತಮ್ಮ ಕ್ಲಿನಿಕಲ್ ನಾಲೆಜ್ ಪ್ರಕಾರ ನಿಮ್ಗೆ ಇದನ್ನ ಬರೆದು ಕೊಡ್ಬೋದು, ಅಲ್ಲಿ ಕೂಡ ನೀವು ಇದ್ರ ಉಪಯೋಗ ಮಾಡಬಹುದ್ರಿ. ಈಗ ಮಾತಾಡೋಣ ಇದ್ರದ್ದು ಡೋಸೇಜ್ ಬಗ್ಗೆ. ಡಾಕ್ಟರ್ ನಿಮ್ಗೆ ಇದನ್ನ ಯಾವ ಪ್ರಮಾಣದ ಸೇವನೆ ಮಾಡ್ಲಿಕ್ಕೆ ಹೇಳ್ತಾರಂತ. ಇಲ್ಲಿ ನೋಡ್ರಿ, ನಾನು ನಿಮ್ಗೆ ಅಡಲ್ಟ್ ಡೋಸೇಜ್ ಬಗ್ಗೆ ಹೇಳ್ಕೊಡ್ತೀನಿ. ಯಾರ ವಯಸ್ಸು 18ಕ್ಕಿಂತ ಮೇಲಿದೆ ಅವ್ರ ಪುರುಷರಾಗಿರ್ಬೋದು, ಮಹಿಳೆಯರಾಗಿರ್ಬೋದು. ಸೊ ನೋಡ್ರಿ, ಇದನ್ನ 2 ಟ್ಯಾಬ್ಲೆಟ್ ಏನಿದೆ ದಿನಕ್ಕೆ 2 ಹೊತ್ತರ ಆಗಿರ್ಬೋದು, 3 ಹೊತ್ತರ ಆಗಿರ್ಬೋದು ನಿಮ್ಗೆ ತಗೊಳಕ್ ಹೇಳ್ತಾರ್ರಿ. ಇದನ್ನ ಊಟ ಆದ ನಂತರ ನೀವು ತಗೋಬೇಕು, ಮತ್ತೆ ಉಗುರು ಬೆಚ್ಚ ನೀರು ಇಲ್ಲ ಹಾಲ್ ಜೊತೆಗೆ ಇದನ್ನ ನೀವು ತಗೋಬಹುದ್ರಿ. ಕೆಲವೊಂದಿಷ್ಟು ಕಂಡೀಷನ್ನಾಗ 2 ಗುಳಿಗೆ ಬೆಳಿಗ್ಗೆ 2 ಗುಳಿಗೆ ರಾತ್ರಿ ತಗೊಳಕ್ ಹೇಳ್ತಾರ್ರಿ. ಕೆಲವೊಂದಿಷ್ಟು ಕಂಡೀಷನ್ನಾಗ 2 ಟ್ಯಾಬ್ಲೆಟ್ ಬೆಳಿಗ್ಗೆ 2 ಟ್ಯಾಬ್ಲೆಟ್ ಮಧ್ಯಾಹ್ನ 2 ಟ್ಯಾಬ್ಲೆಟ್ ರಾತ್ರಿ ತಗೊಳಕ್ ಹೇಳಿರ್ತಾರೆ. ಇಲ್ಲ ನಿಮ್ ಟ್ರೀಟಿಂಗ್ ಡಾಕ್ಟರ್ ಯಾವ ರೀತಿ ನಿಮ್ಗೆ ತಗೊಳಕ್ ಹೇಳಂತಾರ ಆ ರೀತಿ ಕೂಡ ನೀವು ಇದ್ರ ಉಪಯೋಗ ಮಾಡಬಹುದು. ಎಷ್ಟು ದಿನದ ಮಟ್ಟ ನೀವು ತಗೋಬಹುದು. ಸೊ ನೋಡ್ರಿ, ಅದು ಡಿಪೆಂಡ್ ಆಗುತ್ತೆ ನಿಮ್ ಟ್ರೀಟಿಂಗ್ ಡಾಕ್ಟರ್ ಮೇಲೆ. ನಿಮ್ ಟ್ರೀಟಿಂಗ್ ಡಾಕ್ಟರ್ ಯಾವಾಗ ನಿಮ್ಗೆ ಹಿಸ್ಟ್ರಿ ತಗೊಂತಾರ, ನಿಮ್ ಕ್ಲಿನಿಕಲಿ ಎಕ್ಸಾಮಿನ್ ಮಾಡ್ತಾರ, ನಿಮ್ಮ ಇನ್ವೆಸ್ಟಿಗೇಷನ್ ರಿಪೋರ್ಟ್ಸ್ ಎಲ್ಲ ನೋಡ್ತಾರ, ನೋಡಾದ್ಮೇಲೆ ನಿಮ್ಮ ಬಾಡಿ ಕಂಡೀಷನ್ ನೋಡ್ತಾರ, ಮತ್ತೆ ಮುಖ್ಯ ನಿಮ್ಗೆ ಯಾವ ರೋಗವನ್ನು ಗುಣಪಡಿಸ್ಲಿಕ್ಕೆ ಅವ್ರು ಇದನ್ನ ಬರೆದು ಕೊಡಂತಾರ, ಅದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಅದಕ್ಕೆ ನಿಮ್ ಟ್ರೀಟಿಂಗ್ ಡಾಕ್ಟರ್ ನಿಮ್ಗೆ ಎಷ್ಟು ದಿನ ತಗೊಳಕ್ ಹೇಳಾಕುಂತಾರ ಅಷ್ಟು ದಿನ ನೀವು ಇದ್ರ ಸೇವನೆ ಮಾಡಬಹುದು. ಈಗ ಮಾತಾಡೋಣ ಇದ್ರ ಸೈಡ್ ಎಫೆಕ್ಟ್ಸ್ ಬಗ್ಗೆ. ಸೊ ನೋಡ್ರಿ, ಸಿಂಹನಾದ ಗುಗ್ಲು ತಗೊಳೋದ್ರಿಂದ ನಿಮ್ಗೆ ಯಾವುದೇ ರೀತಿ ಸೈಡ್ ಎಫೆಕ್ಟ್ ಆಗಂಗಿಲ್ಲ, ಅದಕ್ಕೆ ನೋ ಸೈಡ್ ಎಫೆಕ್ಟ್. ಈಗ ಮಾತಾಡೋಣ ಇದ್ರದ್ದು ಕಾಂಟ್ರಾ ಇಂಡಿಕೇಶನ್ ಬಗ್ಗೆ. ಅಂದ್ರೆ ಯಾರಿದ್ರ ಉಪಯೋಗ ಮಾಡ್ಲಿಕ್ಕೆ ಹೋಗ್ಬಾರ್ದು. ನೋಡ್ರಿ, ಗರ್ಭವತಿ ಮಹಿಳೆಯವರು ಇದ್ರ ಉಪಯೋಗ ಮಾಡ್ಲಿಕ್ಕೆ ಹೋಗ್ಬಾರ್ದು. ಮತ್ತೆ ಯಾವ ತಾಯಂದ್ರ ತಮ್ಮ ಮಕ್ಕಳಿಗೆ ಸ್ತನಪಾನ ಮಾಡಿಸ್ತಿರ್ತಾರ, ಇಲ್ಲ ಡಯಾಬಿಟಿಕ್ ಪೇಷಂಟ್ ಯಾರಿಗೆ ಮಧುಮೇಹ ರೋಗ ಐತಿ, ಅವ್ರು ಯಾವಾಗ್ಲೂ ಇದನ್ನ ಡಾಕ್ಟರ್ ಗೈಡೆನ್ಸ್ ನಾಗ ತಗೋಬೇಕ್ರಿ. ನಿಮ್ ಡಾಕ್ಟರ್ ತಗೋ ಅಂದ್ರೆ ತಗೋರಿ, ಇಲ್ಲಾಂದ್ರೆ ತಗೊಳಕ್ ಹೋಗ್ಬೇಡ್ರಿ. ಈಗ ಮಾತಾಡೋಣ ಇದ್ರದ್ದು ಮೂಲ್ಯದ ಬಗ್ಗೆ. ಇದು ನೋಡ್ರಿ, ನಿಮ್ಗ 150 ರೂಪಾಯಿ 150 ರೂಪೀಸ್ನಾಗ 60 ಟ್ಯಾಬ್ಲೆಟ್ ಅದು ಒಂದು ಬಾಕ್ಸ್ ಬರ್ತೈತಿ. ದೂದ್ ಪಾಪೇಶ್ವರ್ ಕಂಪನಿದು ಸಿಂಹನಾದ ಗುಗ್ಲು ನಿಮ್ಗೆ ಸಿಗ್ತೈತ್ರಿ. ನಾ ಮೊದ್ಲ ಹೇಳ್ದಂಗ ಇದು ಒಂದು ಕ್ಲಾಸಿಕಲ್
ಆಯುರ್ವೇದಿಕ್ ಮೆಡಿಸಿನ್. ಅದಕ್ಕೆ ಬಹಳಷ್ಟು ಆಯುರ್ವೇದಿಕ್ ಫಾರ್ಮಾಸ್ಯೂಟಿಕಲ್ ಕಂಪನಿಯವರಿಂದ ತಯಾರು ಮಾಡ್ತಾರೆ. ನೀವು ಯಾವ್ದಾರ ಬ್ರ್ಯಾಂಡಿನ ತಗೋಬಹುದು. ಎಲ್ಲಾದ್ರಿಗೂ ಸೇಮ್ ಇಂಗ್ರೀಡಿಯೆಂಟ್ ಇರ್ತೈತಿ, ಎಲ್ಲಾದ್ರಿಗೂ ಸೇಮ್ ಆಕ್ಷನ್ ಇರ್ತೈತಿ. ಆದ್ರೆ ಬ್ರ್ಯಾಂಡ್ ಟು ಬ್ರ್ಯಾಂಡ್ ಚೇಂಜ್ ಆದ್ರೆ ಇದ್ರ ರೇಟ್ ಜಾಸ್ತಿ ಕೂಡ ಆಗ್ಬೋದು, ಕಡಿಮೆ ಕೂಡ ಆಗ್ಬೋದು. ಈಗ ಇದರ ಅವೈಲೇಬಿಲಿಟಿ ಬಗ್ಗೆ ಮಾತಾಡ್ಬೇಕಂದ್ರೆ ನೋಡ್ರಿ, ನಿಮ್ ಕಡೆ ನಿಮ್ ಡಾಕ್ಟರ್ ಬರೆದಂತಹ ಪ್ರಿಸ್ಕ್ರಿಪ್ಷನ್ ಇತ್ತಂದ್ರ ನಿಮ್ ಹತ್ರ ಇರೋ ಆಯುರ್ವೇದಿಕ್ ಮೆಡಿಕಲ್ ಸ್ಟೋರ್ ಇಲ್ಲ ಯಾವ್ದಾದ್ರು ಆಯುರ್ವೇದಿಕ್ ಫಾರ್ಮಸಿ ಇದ್ದಾಗ ಬಹಳ ಸುಲಭ ರೀತಿಯಿಂದ ನೀವು ಇದನ್ನ ಖರೀದಿ ಮಾಡಬಹುದ್ರಿ. ಅನ್ಕೊಂತೀನಿ ವಿಡಿಯೋದಾಗ ನಾ ಏನ್ ಮಾಹಿತಿ ನಿಮ್ಮೆಲ್ಲರ ಜೊತೆಗೆ ಶೇರ್ ಮಾಡಿದ್ದೀನಿ ಎಲ್ಲ ನಿಮ್ಗೆ ಬಹಳ ಒಳ್ಳೆ ರೀತಿಯಿಂದ ಅರ್ಥ ಆಗಿರಬೇಕು. ನೀವು ಮುಂದೆ ಕೂಡ ಇದೇ ರೀತಿ ಮೆಡಿಸಿನ್ ರಿವ್ಯೂಸ್ ನೋಡ್ಬೇಕಂದ್ರೆ ಚಾನಲ್ ಅನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಲ್ಲಿ ಬಾಜುಲಿ ಸಬ್ಸ್ಕ್ರೈಬ್ ಬಟನ್ ಕಾಣುವಂತೈತೆ ನೋಡ್ರಿ, ಅದನ್ನ ಒತ್ತಿಕ್ ಬಿಡ್ರಿ. ಅದನ್ನ ಒತ್ತಿಕಿದ್ರೆ ನಮ್ಮ ಮುಂದೆ ಹಾಕೋ ಎಲ್ಲ ವಿಡಿಯೋ ನಿಮ್ಗೆ ಬೇಗ ಬೇಗ ತಲುಪ್ತಾವು. ಈ ವಿಡಿಯೋ ನಿಮ್ಗೆ ಇಷ್ಟ ಆಗೈತೆ ಅಂದ್ರೆ ಲೈಕ್ ಬಟನ್ ಪ್ರೆಸ್ ಮಾಡಿ, ಮತ್ತೆ ಈ ವಿಡಿಯೋ ಆದಷ್ಟು ನಿಮ್ಮ ಸ್ನೇಹಿತರ ಜೊತೆಗೆ ಶೇರ್ ಮಾಡಿ. ಇಲ್ಲ ಯಾರಿಗೆ ವಿಡಿಯೋ ಅವಶ್ಯಕತೆ ಇದೆ ಅವ್ರ ಜೊತೆ ಕೂಡ ನೀವು ಇದನ್ನ ಶೇರ್ ಮಾಡಬಹುದು. ವಿಡಿಯೋ ನೋಡಾದ್ಮೇಲೆ ಕೂಡ ನಿಮ್ಮ ಮನಸ್ಸಿನಾಗ ಏನಾರ ಡೌಟ್ ಇದ್ರೆ ನಮ್ಮ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ, ನಾ ಅದಕ್ಕೆ ಉತ್ತರ ಕೊಡ್ಲಿಕ್ಕೆ ಪ್ರಯತ್ನ ಮಾಡ್ತೀನಿ. ನಾ ಪ್ರತಿ ವಿಡಿಯೋದಲ್ಲೂ ಹೇಳ್ದಂಗ ಯಾವುದು ಮೆಡಿಸಿನ್ಸ್ ಡಾಕ್ಟರ್ ಕನ್ಸಲ್ಟೇಷನ್ ಇರಲಾರ್ದು ತಗೊಳಕ್ ಹೋಗ್ಬಿಡ್ರಿ. ಮೆಡಿಸಿನ್ಸ್ ಯಾವಾಗ್ಲೂ ಡಾಕ್ಟರ್ ಸೂಪರ್ವಿಷನ್ನಾಗ ತಗೋಬೇಕು. ಈ ವಿಡಿಯೋ ಇನ್ಫಾರ್ಮೇಶನ್ಗೋಸ್ಕರ ಮಾಡಿದ್ದೀನಿ. ಸಿಗೋಣ ತಮ್ಮೆಲ್ಲರಿಗೂ ಮತ್ತೊಂದು ವಿಡಿಯೋದಾಗ ಒಂದು ಹೊಸ ವಿಷಯ ಜೊತೆಗೆ. ಟಿಲ್ ದೆನ್ ಟೇಕ್ ಕೇರ್. ಧನ್ಯವಾದಗಳು.